ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎರಡನೇ ಬಾರಿಗೆ ಪತ್ರವನ್ನು ಬರೆದಿದ್ದಾರೆ. ಯಾಕಂದ್ರೆ ಮೊದಲನೇ ಪತ್ರಕ್ಕೆ ಸರಿಯಾದ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಮತ್ತೊಮ್ಮೆ ಪತ್ರವನ್ನು ಕೇಳಿದ್ದಾರೆ. ನೋಡಿ, ಒಬ್ಬ ಹೆಡ್ ಆಫ್ ಸ್ಟೇಟ್ ಮುಖ್ಯಮಂತ್ರಿ ಅವರು ಎರಡೆರಡು ಸರಿ ಪತ್ರ ಬರಿಬೇಕಾ ಇವ್ರ ಗಮನ ಸೆಳೆಯಲಿಕ್ಕೆ? ಆಮೇಲೆ ಯಾರ ಬಗ್ಗೆ ಬರೆದಿರೋದು? ಒಬ್ಬ ಸಂಸದರು ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ಬರೆದಾಗ ಇವರು ತಕ್ಷಣನೇ ಅದಕ್ಕೆ ಅಟ್ಲೀಸ್ಟ್ ಏನಾದರೂ ಅಕ್ನಾಲೇಜ್ಮೆಂಟ್ ಕೊಟ್ಟು ರೆಸ್ಪಾನ್ಸ್ ಮಾಡಿ, ಹೌದು ಇದು ನಮ್ಮ ಗಮನಕ್ಕೆ ಬಂದಿದೆ, ನಾವು ಇದರ ಇಂಥ ಒಂದು ಏನು ಈ ಪ್ರಕ್ರಿಯೆಯನ್ನ ಏನು ನಡೆಸಬೇಕಾಗಿದೆ ಅದಕ್ಕೆ ನಾವು ಚಾಲನೆ ನೀಡಿದೀವಿ ಅಂತ ಏನಾದರೂ ಹೇಳಬೇಕಾಗಿತ್ತಲ್ಲ. 25 ದಿನ ಆ ಪತ್ರದ ಮೇಲೆ ಮಲ್ಕೊಂಡು ಈಗ ಎರಡನೇ ಪತ್ರ ಬಂದಾಗ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಇನ್ನೂ ಹೇಳ್ತಾ ಇದ್ರೆ, ಇನ್ನೂ ಕಾನೂನು ಕ್ರಮವನ್ನ ಜರುಗಿಸ್ತಾ ಇಲ್ಲ. ಬೇರೆ ಆಪೋಸಿಷನ್ ಲೀಡರ್ಗಳಿಗೆ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ITED ಆಗಬೇಕು ಅಂದಾಗ ಅವಾಗ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲ್ಲ. ಆದ್ರೆ ಈಗ ಪ್ರಜ್ವಲ್ ರೇವಣ್ಣ ಇದರಲ್ಲಿ ನೀವು ಅದು ಕೊಡಬೇಕು, ಈ ದಾಖಲೆ ಕೊಡಬೇಕು, ಆ ದಾಖಲೆ ಕೊಡಬೇಕು, ಕೋರ್ಟಿಂದ ಆದೇಶ ತರಬೇಕು. ಈಸ್ ಅ ಫ್ಯೂಜಿಟಿವ್. ಯಾರು ಕಾನೂನನ್ನ ಮುರಿದಿದ್ದಾರೆ ಅವ್ರಿಗೆ ಕರ್ಬೇಕಾದ್ರೆ ನೀವೇನ್ ಕಾನೂನು ಪಾಲನೆ ಮಾಡ್ತಾ ಇದ್ದೀರಾ? ಏನ್ ನೀವು ಆಸ್ ಪರ್ ಲಾ ಏನಿದೆ MEA ಅವರು ಮನಸ್ಸು ಮಾಡಿದ್ರೆ ತಕ್ಷಣನೇ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಏನು ಬೇರೆ ವಿದೇಶದಲ್ಲಿರುವಂತ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಏನಿದೆ ಅವರ ಏನು ಸಹಕಾರದಿಂದ ಅವ್ರಿಗೆ ತರಬಹುದು. ಇವ್ರಿಗೆ ತರಕ್ ಇಷ್ಟ ಇಲ್ಲ ಅಷ್ಟೇ. ಈಗ ಎಲ್ಲಿದ್ದಾರೆ ಯಾಕಿದ್ದಾರೆ ಸುಮ್ನೆ ಪತ್ರಿಕೆನಲ್ಲಿ ಹೇಳಿಕೆ ಕೊಡೋದ್ರಿಂದ ಆಗೋದಿಲ್ಲ. ನೀವು ಒಂದು ನಿರ್ದೇಶನ ಕೊಡ್ಬೇಕಾಗ್ತದೆ. ಹೌದು, ಇಲ್ಲಿ SIT ಅವರು, ರಾಜ್ಯದ SIT ಅವರು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಇವ್ರಿಗೆ ಸಹಕಾರ ನೀಡಿ ಅಂತ ಅವರು ಪತ್ರ ಬರೆದ್ರೆ ವಿದೇಶದಲ್ಲಿರುವಂತ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೂಡ ಕೇಂದ್ರದ ಮಾತಿಗೆ ಒಪ್ತಾರೆ. ಸರ್, ದೇವೇಗೌಡರು ಕೂಡ ಪತ್ರವನ್ನು ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ವಾಪಸ್ ಬರಬೇಕು. ನೋಡಿ ಇವ್ರೆ, ನಾನು ಅವತ್ತು ಹೇಳಿದ್ದೀನಿ, ನಾನು ಹೆಚ್ಚೇನೋ ಹಿರಿಯರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಆದ್ರೆ ಎಲ್ಲ ಅನುಭವಿಸ್ತಾ ಇದ್ದಾರೆ ಆ ಕುಟುಂಬದಲ್ಲಿ. ಇಂಥವೆಲ್ಲ ನಡೆದಿದೆ ಅಂತ ಗಾಳಿ ಸುದ್ದಿ ಎದ್ದಾಗ ಒಂದ್ಸರಿಯನ್ನ ಇದು ನಿಜಾನ ಇಲ್ಲ ಅಂತ ಪರಿಶೀಲನೆ ಮಾಡಕ್ ಸಭೆ ಮಾಡಿದ್ರ? ಇಂತ ಯಾಕೆ ಅಮಿತ್ ಶಾ ಅವರು ಇವನಿಗೆ ಪ್ರಜ್ವಲಿಗೆ ಟಿಕೆಟ್ ಕೊಡಬಾರ್ದು ಅಂತ ಏನು ಮಾಹಿತಿ ಪಡೆದ್ರ? ಇದೆಲ್ಲ ಗೊತ್ತಿತ್ತಲ್ಲ ಅವರಿಗೆ. ನೋಡಿ, ಇದು BJP ಅವರು JDS ಅವರು ಸೇರಿಸಿ ಇದು ಸಂಚನ್ ಮಾಡಿರೋದು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಒಂದು FIR ಆಗ್ತಾ ಇದ್ದಂಗೆ ಒಂದಿನ ಮುಂಚೆನೆ ಇವ್ರು ಕಳಿಸಿರೋದು. ದೇವರಾಜೇಗೌಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಸಂಪೂರ್ಣ ಮಾಹಿತಿ ಅಮಿತ್ ಶಾ ಅವರಿಗೆ ಗೊತ್ತಿತ್ತು, JDS ಅವರಿಗೆ ಗೊತ್ತಿತ್ತು, ವರಿಷ್ಠರಾದಂತ BJP ಅವರಿಗೆ ಎಲ್ಲರಿಗೂ ಗೊತ್ತಿತ್ತು, ವಿಜೇಂದ್ರ ಅವ್ರಿಗೆ ಗೊತ್ತಿತ್ತು, ಅಶೋಕ್ ಅವ್ರಿಗೆ ಗೊತ್ತಿತ್ತು ಅಂತ ಅವರೇ ಹೇಳ್ತಾ ಇದಾರಲ್ಲ. ಗೊತ್ತಿದ್ರು ಟಿಕೆಟ್ ಕೊಟ್ಟು ಅವ್ರ ಪರ ಪ್ರಚಾರ ಮಾಡ್ಬಿಟ್ಟು ಮತ್ತೆ FIR ಆಗೋದಕ್ಕಿಂತ ಮುಂಚೆನೆ ಅವರಿಗೆ ಫರಾರಿ ಮಾಡಿಸ್ಬಿಡೋದಂದ್ರೆ, ವಿದೇಶಕ್ಕೆ ಕಳಿಸ್ಬಿಟ್ಟು ಅರ್ಥ ಏನು? ಸರ್, ಪ್ರಹ್ಲಾದ್ ಜೋಶಿ ಅವರು ಈಗ ಅದೇ ರಾಜ್ಯ ಸರ್ಕಾರ ಹೋಗೋವರೆಗೆ ಏನು ಕಚ್ಚೆ ಕಾಯ್ತಿತ್ತು ಅನ್ನುವಂಥ ಒಂದು ಪ್ರಶ್ನೆ. ಮತ್ತೆ ವಿದೇಶಾಂಗ ಅದನ್ನ ಪಾಸ್ಪೋರ್ಟ್ ರದ್ದು ಮಾಡ್ಬೇಕಾದ್ರೆ ಅದರದ್ದೇ ಆದಂತ ಒಂದು ಪ್ರಕ್ರಿಯೆಗಳು ಇರುತ್ತವೆ. ನೋಡಿ, ಜೋಶಿ ಅವರಿಗೆ ಪ್ರಕ್ರಿಯೆದ ಅರಿವು ಇದ್ರೂ ಕೂಡ ಜಾನ್ ಕುಡ್ರ ತರ ಮಾತಾಡ್ತಾ ಇದಾರೆ. ಆಯ್ತ್ರಿ, ಈಗ ನೀವೇನ್ ಮಾಡ್ತಾ ಇದ್ದೀರಾ? ನೀವು ಪತ್ರ ಬರೆದ್ರ ಆಸ್ ಅ ರೆಸ್ಪಾನ್ಸಿಬಲ್ ಪಾರ್ಲಿಮೆಂಟರಿ, ಇವ್ರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ತಾನೆ. ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಇಂಥ ಕೃತ್ಯ ಮಾಡಿದಾನೆ, ಇದನ್ನ ಖಂಡನೆ ಮಾಡಿದಾರ. ಅವರು ಖಂಡನೆ ಮಾಡ್ಬಿಟ್ಟು ಅವರು ಬರಿಬಹುದಾಗಿತ್ತಲ್ಲ MEAಗೆ ಅವ್ರ ಪಾಸ್ಪೋರ್ಟ್ ರದ್ದು ಮಾಡಿ, ಮತ್ತೆ ಇಲ್ಲಿ ಕರ್ನಾಟಕದ SIT ಗೆ ಅವ್ರ ಜೊತೆ ಕೋಆಪರೇಟ್ ಮಾಡಿ ಅಂದ್ಬಿಟ್ಟು ಏನಾದ್ರು ಬರ್ದಿದಾರ ಇವರು ಕೇಂದ್ರ ಸರ್ಕಾರಕ್ಕೆ? ಈಗ SITಗೆ ಹೋಗ್ಬಿಟ್ಟು ಬೇರೆ ದೇಶದಲ್ಲಿ ಕಾರ್ಯಾಚರಣೆ ನಡೆಸ್ಲಿಕ್ಕೆ ಆಗತ್ತಾ ಇವ್ರೆ? ಇಸ್ ಇಟ್ ಕಾನ್ಸ್ಟಿಟ್ಯೂಷನಲಿ ಪಾಸಿಬಲ್? ನಮಗೆ ಲೋಕಲ್ ಅಲ್ಲಿ ವಿತೌಟ್ ದೇರ್ ಹೆಲ್ಪ್ ಇವ್ರೇನ್ ಮಾಡಿದ್ದಾರೆ? ಜೋಶಿ ಅವರು ಆಸ್ ಅ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ? ಎಲ್ಲಾನು ಕರ್ನಾಟಕ SIT ಮೇಲೆ ಹಾಕಿದ್ರೆ ನೀವೇನ್ ಕತೆ ಕಾಯ್ತಾ ಇದ್ರ? ಮತ್ತೆ ನಿಮ್ದು ಜವಾಬ್ದಾರಿನೇ ಇಲ್ವಾ? ಒಬ್ಬ ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಇಂಥ ಕೃತ್ಯ ಮಾಡಿದ್ಮೇಲೆ ನೀವೇನ್ ಮಾಡಿದೀರಾ ಅದು ಹೇಳಿ ಫಸ್ಟ್. ಸರ್ಕಾರ ಏನ್ ಮಾಡಿದೆ? ಪತ್ರ ಬರೆದಿದೆ ನಿಮಗೆ, ಪಾಸ್ಪೋರ್ಟ್ ರದ್ದು ಮಾಡೋದು ನಮ್ಮ ಕೈನಲ್ಲಿ ಇದೆಯಾ? ವಿದೇಶದಲ್ಲಿ ಹೋಗಿ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳಿಗೆ ಮಾತಾಡೋದು ನಮ್ಮ ಕೈನಲ್ಲಿ ಇದೆಯಾ? ಇವ್ರು ತಾನೇ ಶಿಫಾರಸ್ ಮಾಡ್ಬೇಕು. ಇವ್ರು ಯಾಕೆ ಶಿಫಾರಸ್ ಮಾಡಿಲ್ಲ? ಗೊತ್ತಿದ್ದು ಕೂಡ ಟಿಕೆಟ್ ಯಾಕೆ ಕೊಟ್ರು ಅದು ಹೇಳ್ಬೇಕಲ್ಲ ಜೋಶಿ ಅವರು. ಇವರು ಎಲ್ಲ ಹೈಕಮಾಂಡ್ ಸುತ್ತಮುತ್ತ ಓಡಾಡೋರೆ ತಾನೆ, ಇವರೇ ಕೊಡಿಸಿರ್ಬೋದು ಟಿಕೆಟ್, ಯಾರಿಗ್ ಗೊತ್ತು? ಸರ್, ದಿನೇ ದಿನೇ ಕಾನೂನು ಬಿಗಿ ಹಿಡಿತಾ ಆಗ್ತಿದ್ದಂತ ಕಾರಣಕ್ಕಾಗಿ ಅನಿವಾರ್ಯವಾಗಿ ಬಹುಶಃ ವಾಪಸ್ ಬಾ ಅನ್ನುವಂತ ಮನವಿ ಏನಾದ್ರೂ ಕುಟುಂಬದಿಂದ ಆಯ್ತು ಅಂತ ನೋಡಿ. SIT ಅವರ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ.
ಎಲ್ಲ ಸಂತ್ರಸ್ತರಿಗೆ ಕೂಡ ಅನಾನುಕೂಲ ಆಗಬಾರ್ದು, ಮತ್ತೆ ವಿಶೇಷವಾಗಿ ಈ ತನಿಖೆಗೂ ಕೂಡ ಯಾವುದೇ ರೀತಿಯಾದಂಥ ಹಿಂದೇಟ್ ಆಗಬಾರ್ದು ಅಂದ್ಬಿಟ್ಟು ಅವರು ಬಿಗಿ ಮಾಡ್ತಾ ಇರೋದ್ರಿಂದ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇವತ್ತು JDSನವರೆಲ್ಲ ಹೊರಗೆ ಬಂದು ಇದಾಗಿರೋ ತಪ್ಪು ಅವರಿಗೆಲ್ಲ ಅವ್ರಿಗೆ ವಾಪಸ್ ಬರೋಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಪಬ್ಲಿಕ್ನಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನ ಕೂಡ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಕುಟುಂಬದವ್ರು ಗೊತ್ತಿರುತ್ತೆ, ಇರ್ಬೋದು. ಈಗ ಏನೋ ಒಂದು ಸಂಪರ್ಕ ಇರ್ತದಲ್ಲ, ಅವ್ರ ಮನ್ಸು ಮಾಡಿದ್ರೆ ಬರ್ತಾರೆ. ಸುಮ್ಮನೆ ಪಬ್ಲಿಕ್ ನಲ್ಲಿ ಬಂದು ನಾನು ತಾಕೀತ್ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಅರ್ಥ ಇವ್ರೆ? ಜನರು ನಂಬ್ತಾರ? ಇದು ಯಾವಾಗ ಗಾಳಿ ಸುದ್ದಿ ಬಂತು ಅವಾಗ ಯಾಕೆ ತಾಕೀತ್ ಮಾಡಿಲ್ಲ? ಅವಾಗ ಯಾಕೆ ಇದು ನಿಜಾನ ಸುಳ್ಳ ಅಂತ ಕೇಳಲಿಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ? ಇದರಿಂದ ಅವಾಗ ಈ ಗಾಳಿ ಸುದ್ದಿಯಿಂದ ಆ ಕುಟುಂಬಕ್ಕೆ ನಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪನೂ ಅರಿವು ಮೂಡಿಲ್ವಾ? ಅವಾಗೇನು ಜವಾಬ್ದಾರಿ ಇರ್ಲಿಲ್ಲ ಇವ್ರ ಮೇಲೆ, JDS ಅವ್ರ ಮೇಲೆ. ಈ ಕೆಲಸ ಮೊದಲೇ ಮಾಡ್ಬೋದಾಗಿತ್ತಲ್ಲ. ನೋಡಿ, ಒಂದು ರೂಮರ್ ಇತ್ತು, ಹೌದಾ? ಪೆನ್ ಡ್ರೈವ್ದು ರೂಮರ್ ಇತ್ತು. ಯಾರ ಮೇಲೆ? ಅವರ ಕುಟುಂಬದ ಸದಸ್ಯರ ಮೇಲೆ. ಅದು ನಿಜಾನ ಇಲ್ಲ ಅಂದ್ಬಿಟ್ಟು ಪರಿಶೀಲನೆ ಮಾಡಕ್ಕನ ಒಂದ್ ಸಭೆ ಕರೆದಿರ್ಬೇಕಲ್ಲ, ಮನೆಯಲ್ಲೇ ಒಂದ್ ಮಾತುಕತೆ ನಡೆದಿರ್ಬೇಕಲ್ಲ. ಏನಪ್ಪಾ ಹಿಂಗ್ ಬರ್ತಾ ಇದೆ, ನಿಜಾನ ಸುಳ್ಳ ಅಂತ? ಆಗಿರೋದಿಲ್ಲ ಅಂತ ಅನ್ಕೊಂತೀರಾ? ಯಾವ ಟಿಕೆಟ್ ಯಾರಿಗೆ ಕೊಡ್ಬೇಕು, ಮಂಡ್ಯನಲ್ಲಿ ನಿಖಿಲಿಗೆ ನಿಲ್ಸ್ಬೇಕಾಗಿಲ್ಲ, ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ನಿಲ್ಸ್ಬೇಕಾಗಿಲ್ಲ, ಅದೆಲ್ಲ ಚರ್ಚೆ ನಡೀತದೆ. ಇಂಥದ್ದು ಚರ್ಚೆ ನಡೆದಿರಲ್ಲ ಅಂತೀರಾ ನೀವು? ಒಬ್ಬ ಮಾಜಿ ಪ್ರಧಾನಿಯ ಸೀಟ್ ಬಗ್ಗೆ ಚರ್ಚೆನೆ ನಡೆಸಿಲ್ವಾ BJP JDS ಅವರು? ಇವೆಲ್ಲ ನೋಡಿ ನಾಟಕ ಸರಿಯಲ್ಲ ನನ್ನ ಪ್ರಕಾರ. ಆ ಮಹಿಳೆಯರಿಗೆ ನ್ಯಾಯ ಹೇಗ್ ಕೊಡಿಸ್ತೀರಾ ನೀವು? ಇಬ್ರು ಶಾಸಕರಿದ್ದೀರಾ ಒಂದು ಕುಟುಂಬದಲ್ಲಿ, ರಾಜ್ಯಸಭಾ ಮೆಂಬರ್ ಇದ್ದೀರಾ, MLC ಇದ್ದೀರಾ, ಎಲ್ಲಾ ಮನೆಗಳು, ಮೇಲ್ಮನೆ ಕೆಳಗಡೆ ಮನೆ, ಡೆಲ್ಲಿ ಆಸ್ ವೆಲ್ ಆಸ್ ಕರ್ನಾಟಕ, 4-5 ಜನ ಸದಸ್ಯರಿದ್ದೀರಾ. ನೀವೇ ಈಗ ಮಾತಾಡಿದ್ರೆ ಸಾಮಾನ್ಯ ಜನರು ಏನ್ ಮಾಡ್ಬೇಕು? ಸರ್, ಚರ್ಚೆ ಆಗ್ಬೇಕಾಗಿರುವ ವಿಚಾರ ಬಿಟ್ಟು ಬೇರೆ ದಿಕ್ಕಿನಲ್ಲಿ ಚರ್ಚೆ ಆಗ್ತಿದೆ ಅನ್ಸುತ್ತೆ. ಹೌದು, ಬೇರೆ ದಿಕ್ಕದಲ್ಲೇ ಚರ್ಚೆ ಆಗ್ತಾ ಇದೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ಬೇಕು, ಪರಮೇಶ್ವರ್ ಅವರು ರಾಜೀನಾಮೆ ಕೊಡ್ಬೇಕು, ಅವರು ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡ್ತಾ ಇದಾರೆ. ಈ ವೈರಲ್ ಹೇಗಾಯ್ತು? ಮಾಡೋರ್ ಬಗ್ಗೆ ಏನು ಚರ್ಚೆ ಆಗ್ತಾ ಇಲ್ಲ. ಮಾಡೋರು ಮಾಡ್ದವನ್ ಎಲ್ಲೂ ಹೋಗಿದ್ದಾನಂತ ಗೊತ್ತಾಗ್ತಾ ಇಲ್ಲ. ಅದು ಚರ್ಚೆ ಆಗ್ತಾ ಇರೋದೇ ಬೇರೆದು. ಆಕ್ಟರು, ಪ್ರೊಡ್ಯೂಸರು, ಡೈರೆಕ್ಟರ್, ಇದೇ ಚರ್ಚೆ ಆಗ್ತಾ ಇದೆ. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು ಆಸಕ್ತಿ JDS ಅವರಿಗೆ, BJP ಅವರಿಗೆ ಇಲ್ಲ. ಹುಬ್ಳಿ ಪ್ರಕರಣದಲ್ಲಿ ಏನ್ ರಾಜಾರೋಷವಾಗಿ ಎಲ್ಲಾ ಕಡೆ ಮಾಡಿದ್ರಲ್ಲ ಪ್ರೊಟೆಸ್ಟ್, ಈಗ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಇವ್ರಿಗೆ ಏನಾದ್ರೂ ನೈತಿಕತೆ ಅಥವಾ ನಾಚಿಕೆ ಇದೆಯಾ BJP ಅವರಿಗೆ? ಇಂಥ ಕೃತ್ಯ ನಡೆದ್ಮೇಲೆ ಇಲ್ಲಪ್ಪ ನಾವು JDS ಅವ್ರ ಜೊತೆ ಸಂಬಂಧ ಬೆಳೆಸೋದಿಲ್ಲ, ಅವರು ಸಂಬಂಧ ಕಡಿತ ಮಾಡ್ಬೋದಾಗಿತ್ತಲ್ಲ. ನಮ್ ಇವ್ರ ಸವಾಸ ಬೇಡ ಅಂದ್ಬಿಟ್ಟು ಏನ್ ಮಾಡಿದ್ರು? ಅದು ಇನ್ನ ಗಟ್ಟಿ ಮಾಡ್ತಾರೆ. MLC ಚುನಾವಣೆಯನ್ನು ನಾವು ಮೈತ್ರಿ ಮಾಡ್ಕೊಂಡಿದೀವಿ, 1 ಸೀಟ್ ಅವ್ರಿಗೆ ಬಿಟ್ಕೊಟ್ಟಿದೀವಿ, ಇಂದು ಬಹಳ ಒಳ್ಳೆ ಪಕ್ಷ, ನಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಲೋಗನಿಗೆ ತಕ್ಕ ಪಾರ್ಟ್ನರ್ಸ್ ಇವರು ಅಂತ ಹೋಗಿದಾರಲ್ಲ. BJP ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ಬೇಕಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.